ಕೋಟಿ ಉದ್ದೇಶ ತಮಗಿಗಾಗಿ ನಮ್ಮ ಕೈಯಲ್ಲಿ ಆ ಒಂದು ಪ್ರತಿ ಇದೆ. ಇವತ್ತು ತಮ್ಮೆಲ್ಲರೂ ಗೊತ್ತಿದ್ದಾಗೆ ಬೆಂಗಳೂರಿನ ಪಾಪ್ಯುಲೇಷನ್ನು 1.5 ಕೋಟಿ ಪಾಪ್ಯುಲೇಷನ್ ಇರ್ತಕ್ಕಂಥ ಜಾಗದಲ್ಲಿ ಸಾವಿರಾರು ಜನ ಪೌರ ಕಾರ್ಮಿಕರ ಕೆಲಸ ಮಾಡ್ತಾ ಇದ್ದಾರೆ. ಅದೇ ರೀತಿ ಇವತ್ತು ಡ್ರೈವರ್ಸು, ಕ್ಲೀನರ್ಸು, ಲೋಡರ್ಸು 10,000 ಜನ ಬೆಂಗಳೂರಿದ್ದಾರೆ. ರಾಜ್ಯಾದ್ಯಂತ 1 ಲಕ್ಷ ಜನ ಇದ್ದಾರೆ. ಈ ಬೆಂಗಳೂರಲ್ಲಿ ಕೆಲಸ ಮಾಡ್ತಕ್ಕಂಥ ಜನರಿಗೆ ಹಿಂದೆ CMC ಇದ್ದಾಗ ನಗರಸಭೆಗಳು, ಪುರಸಭೆಗಳು ಅಂಥವೆಲ್ಲ ಕೂಡ 7 ಇದ್ದವು. ಅದನ್ನೆಲ್ಲ 2006ರಲ್ಲಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಂತೇಳಿ ಕುಮಾರಸ್ವಾಮಿ ಫಸ್ಟ್ ಟೈಮ್ CM ಆದಾಗ 2006 ಮಾಡಿದ್ವಿ. ಹಾಗಾಗಿ ಕಂಪ್ಲೀಟು ಬೃಹತ್ ಬೆಂಗಳೂರು ಆಯಿತು, ಈಗ ಗ್ರೇಟರ್ ಬೆಂಗಳೂರು ಆಗಿದೆ. ಇದರಲ್ಲಿ 10,000 ಜನ ಬೆಳಗ್ಗೆ 5 ಗಂಟೆಗೆ ಒಂದು ರೋಡ್ ಮೇಲೆ ನಿಂತರೆ ಅವ್ರು ಮಧ್ಯಾಹ್ನ ಸಂಜೆ 7 ಗಂಟೆ ಗೊತ್ತಾಗಲ್ಲ. ಅವ್ರಿಗೆ ಕೈಗೆ ಒಂದು ಗ್ಲೌಸ್ ಇಲ್ಲ, ಕಾಲಿಗೆ ಸರಿಯಾದ ಒಂದು ಶೂಸ್ ಇಲ್ಲ, ಅವರಿಗೆ ಯೂನಿಫಾರ್ಮ್ ಇಲ್ಲ. ಇವತ್ತು 10,000 ಜನಕ್ಕೆ ಬೆಂಗಳೂರಲ್ಲಿರ್ತಕ್ಕಂಥವ್ರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ಮತ್ತೆ ಒಂದು 4-5-6 ಸಾರಿ ಆದಮೇಲೆ ಮತ್ತೆ ಅವರು ಬಂಧುಗಾರ ಮಾಡಬೇಕಂತೇಳಿ ಅಥವಾ ಉಪಸತ್ಯಾಗ್ರಹ ಮಾಡಬೇಕಂತ ಹೇಳಿ ತೀರ್ಮಾನವನ್ನು ತಗೊಂಡಾಗ ಇವ್ರನ್ನ ರೆಸ್ಪಾಂಡ್ ಪಾಸ್ ಮಾಡಿ ನೀವು ಮಾಡಬಾರ್ದು ಅಂತ ಹೇಳಿ ಒಂದು ಆರ್ಡರ್ಸ್ ಪಾಸ್ ಮಾಡಿದ್ದಾರೆ. ಇವರು ಪರ್ಮನೆಂಟ್ ಎಂಪ್ಲಾಯ್ ಅಲ್ಲ. ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಏನು ಕೂಡ ಇಲ್ಲಂತ ದಪ್ಪಚರದ ಸರ್ಕಾರ. ಈ ಸರ್ಕಾರದವರು ಮಾತಾಡೋದು ಸಾಮಾಜಿಕ ನ್ಯಾಯ ಬಗ್ಗೆ ಮಾತಾಡ್ತಾರೆ. SC ST ಬಗ್ಗೆ, OBC ಬಗ್ಗೆ, ಮೈನಾರಿಟೀಸ್ ಬಗ್ಗೆ, ರೈತರ ಬಗ್ಗೆ, ಪೌರ ಕಾರ್ಮಿಕರ ಬಗ್ಗೆ, ಕಟ್ಟಡ ಕಾರ್ಮಿಕರ ಬಗ್ಗೆ, ಇದರ ಸೌಲಭ್ಯಗಳ ಬಗ್ಗೆ ಭಾಳ ಮಾತಾಡ್ತಾರೆ. ಆದರೆ ಕಾರ್ಯಕ್ಕೆ ಒಂದು ತರಗತಿಗಳ ಮೇಲೆ ಜಸ್ಪವನ್ನು ಪಾಸ್ ಮಾಡಿದ್ದಾರೆ. ಪರ್ಮನೆಂಟ್ ಇಲ್ಲ ಅಂತ ಮನುಷ್ಯನ ಜಸ್ಪ ಪಾಸ್ ಮಾಡಬೇಕಾಗ್ತದೆ ಅಥವಾ ಸಮಾನ ಕೆಲಸಕ್ಕೆ ಸಮಾನ ವೇತನ ಕೊಡಬೇಕಂತಲ್ಲ, ಅದು ಕೂಡ ಇಲ್ಲ. ಅದರಿಂದ ಈಗ ಜಸ್ಪ ಇದ್ರೂ ಕೂಡ ಪರವಾಗಿಲ್ಲ ಅಂತೇಳಿ ಇದೇ ತಿಂಗಳು ಅಂದರೆ ಮಾರ್ಚ್ 4ನೇ ತಾರೀಕು 10,000 ಜನ ಒಂದು ಕಡೆ ಸೇರಿಸಿ ಫ್ರೀಡಮ್ ಪಾರ್ಕಲ್ಲಿ ಪ್ರೊಟೆಸ್ಟ್ ಮಾಡಿ ಇವರು ಪರ್ಮನೆಂಟ್ ಆದವರು ಕೂಡ ಈ ಹೋರಾಟ ನಡೆಸಬಾರ್ದು ಅಂತ ಹೇಳಿ ಈಗಾಗಲೇ ನಾವು ಏನು ರೈತ ಸಂಘ, ಕನ್ನಡ ಸಂಘಟನೆಗಳು, ದಲಿತ ಸಂಘ ಸಮಿತಿ, ಆರೋಗ್ಯ ಬಹುಜನ ಸಮಾಜ ಪಾರ್ಟಿ, ರೈತ ಸಂಘ, ಹಸಿರು ಸೈನ್ಯ ಮುಖಂಡರೆಲ್ಲ ನಮ್ಮ ಚಂದ್ರಶೇಖರ್ ಇಬ್ರಾಹಿಂ ಅವರು, ಮೋಹನ್ ಅವರು, ಹನುಮೂರ್ತಿ ಅವರು, ನಮ್ಮ ಅಂಗಡಿಯವರು, ಕಾರ್ಯಾಧ್ಯಕ್ಷರು, ಅದು ಕಾರ್ಯಾಧ್ಯಕ್ಷರು ಮತ್ತು ಕಾರ್ಯಾಧ್ಯಕ್ಷರು ಈಗಳೆಲ್ಲ ಸಂಘಟನೆ ಹೆಸರುಗಳ ಒಟ್ಟಿಗೆ ಅವರಿಗೆ ಬೆಂಬಲವನ್ನು ಸೂಚಿಸ್ತಾ ಇದ್ದೀವಿ. ಈ 4ನೇ ತಾರೀಕುವರೆಗೆ ಸರ್ಕಾರ ತೀರ್ಮಾನ ಬಂದಿಲ್ಲ ಅಂದರೆ ನಾವು ಸರ್ಕಾರ ದಸ್ಮ ಏರಲು ಬರೋದಿಲ್ಲ. ನಾವು ಈ ಒಂದು ಪ್ರೊಟೆಸ್ಟ್ ಮಾಡಿ ಸರ್ಕಾರಕ್ಕೆ ಮುಚ್ಚೋಗಿರೋ ಕಿವಿಗಳನ್ನು, ಮುಚ್ಚೋಗಿರೋ ಕಣ್ಣುಗಳನ್ನ ಕಳಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಈ ಪತ್ರಿಕೆಯ ಮೀಡಿಯಾದ ಮುಖಾಂತರ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ. ಇದಕ್ಕೆ ಕೂಡಲೇ, ಯಾಕೆಂದರೆ ಇದು ಒಂದು ದಿನದ ಕಸ ಸಾಗಾಣಿಕೆ ಮಾಡಿದ್ರೆ ಬೆಂಗಳೂರು ದುಬ್ಬಾಗುತ್ತದೆ. ಗ್ರೇಟರ್ ಬೆಂಗಳೂರು, ಬೆಂಗಳೂರು ಸ್ವಚ್ಛವಾಗಿರಬೇಕಂತೆ. ಸ್ವಚ್ಛ ಗ್ರೇಟರ್ ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಸ್ವಚ್ಛತೆಗೆ. ಆ ಕಸವನ್ನು ತೆಗೆಯೋದಕ್ಕೆ ಅವರು ಎಷ್ಟು ಶ್ರಮ ಇದೆ ಅಂತ ಹೇಳಿ ಸರ್ಕಾರಕ್ಕೆ ಕನಿಷ್ಠ ಜ್ಞಾನ ಇರಬೇಕು. ಎಲ್ಲದನ್ನು ನೀವು ಕಾಂಟ್ರಾಕ್ಟ್ ಕೊಡೋದಾದರೆ ಗ್ರೇಟರ್ ಬೆಂಗಳೂರು ಕಾಂಟ್ರಾಕ್ಟ್ ಕೊಟ್ಬಿಡಿ. ನಿಮಗೆ ಯೋಗ್ಯತೆ ಇಲ್ಲ ಅಂದರೆ ನಾವು ಅಮೇರಿಕನ್ ಕಂಪನೀಸ್ ಬರ್ತಾರೆ,
ಅವ್ರಿಗೆ ಕಾಂಟ್ರಾಕ್ಟ್ ಕೊಟ್ಬಿಡಿ. ವಿಧಾನಸೌಧದಲ್ಲೂ ಒಂದು ಕಾಂಟ್ರಾಕ್ಟ್ ಕೊಟ್ಟು ನಿಮಗೆ ಸರಿಯಾದ ರೀತಿಯಲ್ಲಿ ನ್ಯಾಯಬದ್ಧವಾಗಿ ನೀತಿ ಆಧಾರಿತವಾಗಿ ನಿಮಗೆ ನಡೆಸೋದಕ್ಕೆ ಬರೋದಿಲ್ಲ ಅನ್ನೋದಾದರೆ ಈ ಕೆಲಸ ಮಾಡಿ. ಮಿಸ್ಟರ್ ಶಿವಕುಮಾರ್, ತಾವೇ ಗ್ರೇಟರ್ ಬೆಂಗಳೂರಲ್ಲಿ ಏನು ಮಾಡಕ್ಕೆ ಹೊರಟಿದ್ದೀರಿ? ಈ ಕೆಲಸಗಾರರನ್ನ ಏನು ಮಾಡಕ್ಕೆ ಹೊರಟಿದ್ದೀರಿ? ಕಾಂಟ್ರಾಕ್ಟ್ ಒಬ್ಬ ಬದುಕಿದ್ರೆ ಸಾಕ? ಈ ದುಡಿಯೋ ಜನ ಬೇಡವಾ? ಇವ್ರನ್ನ ಕಾಯಂ ಮಾಡ್ತೀವಿ ಅಂತೇಳಿ 2024ರಲ್ಲಿ ತಾವು ಘೋಷಣೆ ಮಾಡಿದ್ದೀರಿ. ಇದುವರೆಗ ಆ ಪ್ರಕ್ರಿಯೆ ಏನೂ ಆಗಿಲ್ಲ. ಎಲ್ಲ ಕೈ ಬಿಟ್ಬಿಟ್ಟು ಸುಮ್ಮನೆ ಕುಂತಿದ್ರಿ. ಈಗ ತಮಗೆ ಹೇಳೋದೇನೆಂದ್ರೆ, ನೀವು ಎಸ್ಮಾ ಜಾರಿ ಮಾಡೋದೇ ಆದರೆ ನೀವು ತಯಾರಾಗಬೇಕಾಗ್ತದೆ. ಬಡವರು ಹೊಟ್ಟೆ ಮೇಲೆ ಹೊಡೆದು ನೀವು ಎಸ್ಮಾ ಜಾರಿ ಮಾಡ್ತೀರಿ ಅಂದ್ರೆ ನಿಮ್ಗೆ ಯಾವ ಸೀಮೆ ಸರ್ಕಾರ ರೀ ಸಿದ್ದರಾಮಯ್ಯನವರೇ? ಯಾವ ಸೀಮೆ ಸರ್ಕಾರ? ಸಾಮಾಜಿಕ ನ್ಯಾಯ ಮಾತಾಡ್ತೀರ, ದಲಿತರ ಬಗ್ಗೆ ಮಾತಾಡ್ತೀವಿ, ದುಡಿಯೋ ಜನರ ಬಗ್ಗೆ ಸಾಮಾಜಿಕ ನ್ಯಾಯ ಮಾತಾಡ್ತೀವಿ. ನಿಮ್ ಸರ್ಕಾರಕ್ಕೆ ಕಣ್ಣಿಲ್ವೋ, ಕಿವಿ ಇಲ್ವೋ, ಅಂಗಾಂಗಗಳು ವೈಫಲ್ಯ ಆಗಿದೆಯೋ? ಇದ್ರ ಬಗ್ಗೆ ಸರಿಯಾದ ತೀರ್ಮಾನವನ್ನ 4ನೇ ತಾರೀಕು ಒಳಗಡೆ ತಾವು ತಗೋಬೇಕು. ನೀವು ತಗೊಂಡೇ ಇದ್ರೆ 4ನೇ ತಾರೀಕಿನ ಮುಂದಕ್ಕೆ ಬೆಂಗಳೂರು ನಗರದ ಸ್ವಚ್ಛತೆಗೆ ಸಂಬಂಧಪಟ್ಟಂತೆ ಮುಂದಿನ ಕ್ರಮವನ್ನ ನಮ್ಮ ಏನು ಕಾರ್ಮಿಕರು ತೀರ್ಮಾನವನ್ನ ಕೈಗೊಳ್ತಾರೆ. ಈ ಸರ್ಕಾರ ಈ ಪೌರ ಕಾರ್ಮಿಕರು ಅಥವಾ ಏನು ಇವತ್ತು ನಮ್ಮ ದಿನಗೂಲಿ ಕಾರ್ಮಿಕರ ಸಮಸ್ಯೆಗಳು ಅಷ್ಟೇ ಅಲ್ಲ, ಯಾರ ಸಮಸ್ಯೆಗಳು ಈ ಕಡೆ ಗಂಭೀರವಾಗಿ ತಂದುಕೊಳ್ತಾ ಇದೆ. ಅವ್ರಿಗೇನು ಅಂದರೆ ಅಧಿಕಾರ ಬಿಡಬೇಕು. ನಾವು ಅಧಿಕಾರದಲ್ಲಿ ಎಷ್ಟು ದಿವಸ ಇರ್ತೀರೋ ಅಷ್ಟು ದಿವಸ ಭದ್ರವಾಗಿ ಇರಬೇಕು ಅಂತಕ್ಕಂಥ ಆಲೋಚನೆಯಲ್ಲಿ ಅವ್ರಿದ್ದಾರೆ. ಎರಡನೇದಾಗಿ ಈ SC STಗಳು ಮತ್ತು OBCಗಳು ಹೆಚ್ಚು ಇರ್ತಕ್ಕಂಥ ಏನು ಪೌರ ಕಾರ್ಮಿಕರು ಅಥವಾ ಈ ಲೋಡ್ ಶೇಡಿಂಗ್ ಆಗಿರ್ಬೋದು, ಒಂದು ಸಹಾಯಕರಾಗಿರ್ಬೋದು, ಈಗ ಇರೋದನ್ನೇ ಅವರು ನಮ್ಮ ಚಂದ್ರಶೇಖರ್ ಸರ್ ಅವ್ರು ಹೇಳಿದಂಗೆ ಗ್ರೇಟರ್ ಬೆಂಗಳೂರನ್ನೇ ಅವರು ಮತ್ತು DK ಶಿವಕುಮಾರ್ ಲಾಭದಾಯಕವಾಗಿ ತಮ್ಮ ಇಟ್ಕೊಂಡು ಕೊಟ್ಟಿದ್ದಾರೆ. ಈ ಸರ್ಕಾರ ಮಾಡ್ತದೆ ಅಂತಕ್ಕಂಥ ನಂಬಿಕೆಗಳು ನಮಗೆ ಕಳೆದೋಗಿದೆ. ಯಾಕಂದರೆ ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದು 2.5 ವರ್ಷಗಳಲ್ಲಿ ನಾವು ನೋಡಿದ್ದೀವಿ. ನಾನು ದೊಡ್ಡದಾಗಿ 18ನೇ ಸಾರಿ ಬಜೆಟನ್ನು ಮಂಡಿಸ್ತಾ ಇದ್ದೀನಿ ಅಂತ ಸುಮ್ಮನೆ ಹೇಳ್ತಾ ಇದ್ದಾರೆ. ಈ ಬಜೆಟನ್ನು ನೀನು ಏನು ಮಾಡಿದ್ದೀಯಾ ಅಂತ ಹೇಳಬೇಕು. ಅಥವಾ SC STಗೆ ಏನು ಮಾಡಿದ್ದೀಯಾ, ರೈತರಿಗೆ ಏನು ಮಾಡಿದ್ದೀಯಾ, ಮಹಿಳೆಯರಿಗೆ ಏನು ಮಾಡಿದ್ದೀಯಾ, ಏನು ಮಾಡಿದ್ದಾರೆ? 4 ಲಕ್ಷ ಕೋಟಿಯಷ್ಟು ನಾನು ಬಜೆಟ್ ಮಂಡಿಸ್ತೀನಿ ಅಂತೇಳಿ 7 ಲಕ್ಷ ಕೋಟಿಯಷ್ಟು ಸಾಲ ಮಾಡ್ತಾರೆ. ಇವರು ಇದು ಸಾಧ್ಯ. ಸಿದ್ದರಾಮಯ್ಯವರ 17ನೇ ಬಜೆಟ್ ಸಾಧನೆ ಏನಪ್ಪ ಅಂದರೆ ಸಾಲ ಮಾಡಿ ಮಜಾ ಮಾಡಿದರು. DK ಶಿವಕುಮಾರ್ ಅಂಟಿಲ್ಲ, ಇವರು ಒಂದು ರೀತಿ ಕೋಟೇಟಿ ಸರ್ ಹೇಳ್ತೀವಿ ಸಂತೆ ಕಳೆದು ಹೋಗ್ತೀವಿ. ಹೀಗಾಗಿ ಇವರು ಒಳ್ಳೆ ಬಂದಿರೋದು ಒಂದು ಜನಪರವಾಗಿ ಕೆಲಸ ಮಾಡೋದಕ್ಕೆ ಬಂದವರಲ್ಲ. ಯಾಕಂದರೆ ನಾನು ಈ ಬಜೆಟ್ ಪೂರ್ವಸಭೆಗಳಲ್ಲಿ 2 ಸಭೆಗಳಿಗೆ ಭಾಗವಹಿಸಿದ್ದೆ. ಅವ್ರೇನು ಉಸಿರೇ ಬಿಡ್ತಾರೆ, ಸುಮ್ಮನೆ 4 ಅವಸ್ಥೆ ಸಭೆಗಳನ್ನ ಕರೀತಾರೆ. ಜಾಸ್ತಿ ಏನಾದ್ರು ಜೋರಾಗಿ ಮಾತಾಡಬೇಡ ಅಂತೇಳಿ ದಬಾಯಿಸ್ತಕ್ಕಂಥದ್ದು ಇದನ್ನ ಸಿದ್ದರಾಮಯ್ಯವರು ರೂಢಿ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಇವತ್ತೇನು ನಮ್ಮ ಬೇಡಿಕೆ ಇದೆ, ಈಗ ಸಂವಿಧಾನವನ್ನು ಎತ್ಕೊಂಡು ಇಡೀ ಕಾಂಗ್ರೆಸ್ನವರು ಬೀದಿ ಎಲ್ಲ ಓಡಾಡ್ತಾರೆ. ನಮ್ಮ ಏನು ಈ ನೋಟಲ್ಲಿ ಪತ್ರಿಕಾ ಹೇಳಿಕೆಯಲ್ಲಿ ಒಂದು ಕಡೆ ನಾವು ಹೇಳಿದ್ದೀವಿ, ಆರ್ಟಿಕಲ್ 46 ಪ್ರಕಾರ ಸರ್ಕಾರದ ಜವಾಬ್ದಾರಿಗಳೇನು, SC ST ಮತ್ತು ವೀಕರ್ ಸೆಕ್ಷನ್ಗಳಿಗೆ ಅವರ ಆರ್ಥಿಕ ಮತ್ತು ಶೈಕ್ಷಣಿಕ ಸಬಲೀಕರಣಕ್ಕೆ ನೀವು ಮುಂದಾಗಬೇಕು, ಅವರ ಪರವಾಗಿ ನೀವು ನಿಲ್ಲಬೇಕು ಅಂತ ಹೇಳಿ ಸಂವಿಧಾನದಲ್ಲಿದೆ. ಇವರಿಲ್ಲ ನಾವು ಸಂವಿಧಾನವನ್ನು
ಮಾಡ್ತೀರಿ, ಎಷ್ಟು ರಕ್ಷಣೆ ಮಾಡ್ತೀರಿ ಅಂತೇಳಿ ಬೀದಿಯಲ್ಲಿ ಸುಳ್ಳು ಹೇಳ್ಕೊಂಡಿರ್ತಕ್ಕಂಥದ್ದು ಸುಳ್ಳುಗಾರ. ಅದರಲ್ಲೂ ಸಿದ್ದರಾಮಯ್ಯ ಮಹಾ ಸುಳ್ಳುಗಾರ. ಹಾಗಾಗಿ ಪ್ರತಿಯೊಂದು 4ನೇ ತಾರೀಕು ನಾವು ಹೋರಾಟಕ್ಕೆ ತಯಾರಾಗ್ತಾ ಇದ್ದೇವೆ. ನಾವೆಲ್ಲರೂ ಸೇರಿ ಈ ಸರ್ಕಾರ ಏನು ನಮ್ಮ ಬೇಡಿಕೆಗಳು ಈಡೇರಿಸಬೇಕು, ಈಡೇರಿಸದೇ ಇದ್ರೆ ಅವರ ವಿರುದ್ಧ ಬೃಹತ್